ಹಾಯ್, ಪ್ರೇಮಾಸ್ ಕಿಚನ್ ಕ್ರೋನಿಕಲ್ಸ್ಗೆ ಸ್ವಾಗತ. ನಾನು ಇವತ್ತು ರೆಸಿಪಿ ಯಾವುದಂದ್ರೆ ವೆಜ್ ಕಟ್ಲೆಟ್ ಅನ್ನ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು ವೆಜ್ ಕಟ್ಲೆಟ್. ಹೋಟೆಲಲ್ಲಿ ಯಾವ ತರ ಮಾಡ್ತಾರೆ ನೋಡಿ ಅದೇ ತರ ವೆಜ್ ಕಟ್ಲೆಟ್ ಅನ್ನ ಇಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆ, ಸೂಪರ್ ಆಗಿದೆ. ಸಾಯಂಕಾಲ ಟೀ ಕಾಫಿಗೆ ಸಖತ್ತಾಗಿ ಇರುತ್ತೆ. ಆ ವಿಡಿಯೋ ನೋಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೋಡಿ, ಇಲ್ಲಿ ನಾನು ಒಂದು ಇಡ್ಲಿ ಪಾತ್ರೆನ ತಗೊಂಡಿದ್ದೇನೆ. ಹವೆ ಮೇಲೆ ತರಕಾರಿ ಬೇಯಿಸ್ಕೋಬೇಕಾಗತ್ತೆ. ಒಂದು ಬೀಟ್ರೂಟ್ ಅನ್ನು ಕಟ್ ಮಾಡಿ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಇದೆ, ಅದನ್ನು ಹಾಕ್ತಾ ಇದ್ದೀನಿ. 2 ಕ್ಯಾರೆಟ್ ಅನ್ನ ಸಣ್ಣದಾಗಿ ಕಟ್ ಮಾಡಿದ್ದು, ಸ್ವಲ್ಪ ಬೀನ್ಸು ಅದನ್ನು ಕೂಡ ಕಟ್ ಮಾಡಿದ್ದು, 1 ಮೆಕ್ಕೆಜೋಳ ಸ್ವಲ್ಪ ಇದಕ್ಕೆ, ಮತ್ತೆ 1 ಬೌಲು ಒಣ ಬಟಾಣಿ ರಾತ್ರಿ ನೆನೆಸಿಟ್ಟಿರುವಂತದ್ದು, ಹಾಗೆ 2 ಆಲೂಗಡ್ಡೆನ ಸಿಪ್ಪೆ ತೆಗೆದು ಕಟ್ ಮಾಡಿ ಇದ್ರೊಳಗಡೆನೆ ಹಾಕೊಳ್ಳಿ. ನಾನು ಆಲೂಗಡ್ಡೆ ಮುಂಚೆನೆ ಬೇಯಿಸಿದ್ದಿತ್ತು, ಅದಕ್ಕಾಗಿ ನಾನು ಅದನ್ನು ಎತ್ತಿಟ್ಟಿದ್ದೇನೆ, ಅದನ್ನು ಬೇಯಿಸ್ಲಿಕ್ಕೆ ಹಾಕಿಲ್ಲ. ಈಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ಕೆಳಗಡೆ ನೀರು ಹಾಕಿದ್ದೇನೆ. ಈಗ ಹಬೆ ಮೇಲೆ ಬೇಯಿಸೋದ್ರಿಂದ ನಾನು 10 ರಿಂದ 12 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ನಿಮಗೆ ಈ ತರ ಹಬೆ ಮೇಲೆ ಬೇಯಿಸ್ಲಿಕ್ಕೆ ಇಷ್ಟ ಇಲ್ಲ ಅಂದ್ರೆ ಕುಕ್ಕರ್ ಅಲ್ಲಿ ಕೂಡ ಹಬೆಯಲ್ಲಿ ಕುಕ್ಕರ್ ಅಲ್ಲಿ ಬೇಯಿಸ್ಕೋಬಹುದು. ಅಲ್ಲಿ ಒಂದು 4 ರಿಂದ 5 ವಿಜಿಲ್ ಅನ್ನ ಬರ್ಸ್ಕೊಳ್ಳಿ. ಈಗ ನಾನು ಹಬೆ ಮೇಲೆ ಬೇಯಿಸ್ತಾ ಇದ್ದೇನೆ. ಇಲ್ಲಿ ಒಂದು 10 ರಿಂದ 12 ನಿಮಿಷ. ಈಗ ನೋಡಿ, ಇದು ಬೆಂದಿದೆ. ನಮಗೆ ಬೆಂದಿದೆ ಇಲ್ಲ ನೋಡ್ಕೊಳ್ಳಿ. ಇನ್ನು ಬೆಂದಿರಲಿಲ್ಲ ಅಂದ್ರೆ ಸ್ವಲ್ಪ ಮತ್ತೆ ನೀವು ಬೇಯಿಸ್ಕೊಳ್ಳಿ. ನಂದು ಕರೆಕ್ಟ್ ಆಗಿ ಬೆಂದಿದೆ. ಇಲ್ಲಿ ನಾನು ಎಲ್ಲವನ್ನು ಸೇರಿಸ್ತಾ ಇದ್ದೀನಿ ನೋಡಿ ಒಂದು ಬೌಲಿಗೆ. ಈಗ ಇದಕ್ಕೆ ನಾನು ಏನ್ ಮಾಡ್ತಾ ಇದ್ದೀನಿ, ಬೇಯಿಸಿಟ್ಟಿರುವಂತ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ. ನೀವು ಬೇಯಿಸ್ಕೊಂಡಿದ್ದಕ್ಕೆ ಬೇಯಿಸ್ಕೊಳ್ಳಿ, ಅದರೊಟ್ಟಿಗೆನೆ ಸೇರಿಸಿ. ಈಗ ಒಂದು ಮ್ಯಾಶರ್ ತಗೊಂಡು ಇದನ್ನೆಲ್ಲ ಮ್ಯಾಶ್ ಮಾಡ್ಕೋಬೇಕು ನಾವು. ಅಂದ್ರೆ 3/4 ಭಾಗಷ್ಟು ಎಲ್ಲ ಮ್ಯಾಶ್ ಆಗಬೇಕು. ಅಲ್ಲಿವರೆಗೂ ನಾವು ಇದನ್ನ ಈ ತರ ಮಾಡ್ಬೇಕಾಗುತ್ತೆ ನೋಡಿ. ಇಷ್ಟರವರೆಗೂ ಒಂದೊಂದು ಮೆಕ್ಕೆಜೋಳ ಉಳಿದ್ರೆ ಏನು ಪರವಾಗಿಲ್ಲ, ಮೆಕ್ಕೆಜೋಳ ಬೇಗ ಮ್ಯಾಶ್ ಆಗಲ್ಲ ನೋಡಿ. ಇದಕ್ಕೆ ಈಗ ಬ್ರೆಡ್ ಕ್ರಾಮ್ಸ್ ಅನ್ನ ಹಾಕ್ತಾ ಇದೀನಿ. 3/4 ಬೌಲ್ನಷ್ಟು ಬ್ರೆಡ್ ಕ್ರಾಮ್ಸ್. ಇದಕ್ಕೆ ಬ್ರೆಡ್ ಕ್ರಾಮ್ಸ್ ಹಾಕ್ಲೇಬೇಕು. ಹಾಕದಿದ್ರೆ ನಮಗೆ ಕಟ್ಲೆಟ್ ಬರುವುದಿಲ್ಲ. ರುಚಿಗೆ ತಕ್ಕಷ್ಟ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಮ್ಯಾಂಗೋ ಪೌಡರ್ 1/2 ಟೇಬಲ್ ಸ್ಪೂನು. ಇಲ್ಲಿ ಗರಂ ಮಸಾಲೆ 1 ಟೇಬಲ್ ಸ್ಪೂನು, ಮತ್ತೆ ಧನಿಯಾ ಪೌಡರ್ 1 ಸ್ಪೂನು, ಹಾಗೆ ಖಾರಕ್ಕೆ ಅನುಗುಣವಾಗಿ 1 ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಅನ್ನು ತಗೊಂಡಿದ್ದೇನೆ. ನಾನು ಕಾಶ್ಮೀರಿ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲವನ್ನು ನಾವು ಹೊಂದೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ನೀರನ್ನ ಸೇರಿಸ್ಲಿಕ್ಕೆ ಹೋಗಬೇಡಿ. ಈ ತರ ನೋಡಿ ಮಿಕ್ಸ್ ಮಾಡಿ ಈ ತರ ಇಟ್ಕೊಂಡಿದ್ದೀನಿ. ಈಗ ನಮಗೆ ಉಂಡೆ ಕಟ್ಕೋಬೇಕು. ಯಾವ ತರ ನಮಗೆ ಕಟ್ಲೆಟ್ ಬೇಕು ನೋಡಿ ಆ ತರ ನಾವು ಇಲ್ಲಿ ಕಟ್ಲೆಟ್ ಅನ್ನ ಮಾಡ್ಕೋಬೇಕಾಗತ್ತೆ. ಕಟ್ಲೆಟ್ ಈ ತರ ನೋಡಿ, ನಿಮಗೆ ಯಾವ ಸೈಜಲ್ಲಿ ಬೇಕು, ದೊಡ್ಡದು ಬೇಕಾ ಸಣ್ಣದು ಬೇಕಾ ನಿಮಗೆ ಬಿಟ್ಟಿರುವಂತದ್ದು. ನನಗೆ ಈ ತರ ನಾನು ಮಾಡ್ತಾ ಇದ್ದೀನಿ ನೋಡಿ. ಇದೇ ತರ ಈಗ ಎಲ್ಲವನ್ನು ಕಟ್ಲೆಟ್ ಅನ್ನ ರೆಡಿ ಮಾಡಿ ಎತ್ತಿ ಇಟ್ಕೋತೇನೆ. ಇಲ್ಲಿ ನೋಡಿ ಎಲ್ಲ ಕಟ್ಲೆಟ್ಗಳನ್ನ ರೆಡಿ ಮಾಡಿದ್ದೇನೆ. ಇಲ್ಲಿ ಒಂದು ಬೌಲ್ ತಗೊಂಡಿದ್ದೇನೆ. ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟನ್ನ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನ್ ಅಷ್ಟು ಕಾರ್ನ್ಫ್ಲವರ್ ಹಿಟ್ಟು ಬೇಕು. ಹಾಗೆ 1 ಟೇಬಲ್ ಸ್ಪೂನು ಮೈದಾ ಹಿಟ್ಟು. ಇದಕ್ಕೆ ಸ್ವಲ್ಪ ಬ್ಲ್ಯಾಕ್ ಪೇಪರ್ ಅನ್ನ ಹಾಕ್ತೇನೆ. 1/4 ಟೀ ಸ್ಪೂನ್ ಅಷ್ಟು ಬ್ಲ್ಯಾಕ್ ಪೇಪರ್, ಅಂದ್ರೆ ನಾವು ಮೇಲ್ಗಡೆ ಕೋಟಿಂಗ್ ಕೊಡ್ತೀವಲ್ಲ ಅದಕ್ಕಾಗಿ. ರುಚಿಗೆ ತಕ್ಕಷ್ಟು 1 ಚೂರು 1/4 ಟೀ ಸ್ಪೂನ್ ಅಷ್ಟು ಉಪ್ಪನ್ನ ಸೇರಿಸಿದ್ದೇನೆ. ಇದಕ್ಕೆ ನೀರು ಹಾಕಿ ಗಂಟಿಲ್ಲದ ಹಾಗೆ ನಾನು ಇದನ್ನ ಕಲಸ್ಕೊತೀನಿ. ಈಗ ಗಂಟಿಲ್ಲದ ಹಾಗೆ ಎಲ್ಲವನ್ನು ನೀಟಾಗಿ ಕಲಿಸಿದ್ದೇನೆ. ಹಾಗೆ ಇಲ್ಲಿ ಕಲಿಸಿ ಎತ್ತಿಟ್ಕೊಂಡಿದ್ದೀನಿ. ಇಲ್ಲಿ ಕಟ್ಲೆಟ್ ರೆಡಿ ಇದೆ. ಇದು ಈಚೆದು ಏನಂತ ಕೇಳ್ಬೋದು. ನಾವು ಮೆಕ್ಕೆಜೋಳದ್ದು ಅಂದ್ರೆ ಇದು ಮೆಕ್ಕೆಜೋಳದ್ದು ಸಿಗುತ್ತೆ ನೋಡಿ ಅಂಗಡಿಯಲ್ಲಿ, ಅದರದ್ದು ನಾನು ಇಲ್ಲಿ ತಂದಿದ್ದೆ. ಅದನ್ನು ನಾನು ಮಿಕ್ಸಿ ಮಾಡಿ ಎತ್ತಿಟ್ಕೊಂಡಿದ್ದೇನೆ ಅದರದ್ದು. ಇಲ್ಲಾಂದ್ರೆ ಬ್ರೆಡ್ ಕ್ರಾಮ್ಸ್ ಅಲ್ಲಿ ನೀವು ಕೋಟಿಂಗ್ ಕೊಟ್ಕೋಬಹುದು ನೋಡಿ. ಇಲ್ಲಿ ರೆಡಿ ಆಗ್ತಾ ಇದೆ. ಇದ್ರೊಳಗಡೆ ನಾನೀಗ ಡೀಪ್ ಮಾಡ್ತೇನೆ. ಎಲ್ಲದಕ್ಕೂ ಅದಕ್ಕೆ ಹತ್ತಬೇಕದು. ಬ್ರೆಡ್ ಕ್ರಾಮ್ಸ್ಗೆ ಹತ್ತಿದ್ರೆ ಸಾಕು. ಈ ತರ ಎಲ್ಲವನ್ನು ರೆಡಿ ಮಾಡಿ ನಾನು ಎತ್ತಿ ಇಟ್ಕೋತೇನೆ ನೋಡಿ. ಇಲ್ಲಿ ರೆಡಿ ಆಗಿದೆ ಎಲ್ಲವನ್ನು. ಇದನ್ನೀಗ ನಾನು ಏನ್ ಮಾಡ್ತೇನೆ, ಎಣ್ಣೆ ಈ ಕಡೆ ಮಾಡ್ತಾ ಇರುವಾಗ ಎಣ್ಣೆ ಕೂಡ ಕಾಯಿಸ್ಕೊಂಡಿದ್ದೆ ಆಲ್ರೆಡಿ. ಎಣ್ಣೆ ಕೂಡ ರೆಡಿ ಆಗಿದೆ. ಈಗ ಇದರಲ್ಲಿ ಒಂದೊಂದೇ ಆಗಿ ನಾನು ಬಿಡ್ತಾ ಹೋಗ್ತೇನೆ. ಎಷ್ಟು ಹಿಡಿಯುತ್ತೆ ಎಣ್ಣೆಯಲ್ಲಿ ಅಷ್ಟನ್ನು ನೀವು ಹಾಕೊಳ್ಳಿ. ನೋಡಿ, ನಾನು ಇಷ್ಟ 4 ಹಿಡಿದಿದ್ದೆ, 4 ಹಾಕಿದ್ದೇನೆ. ಈಗ 2 ಸೈಡ್ ಚೆನ್ನಾಗಿ ಫ್ರೈ ಮಾಡ್ಕೋತೇನೆ ನೋಡಿ. ಬಿಟ್ಕೊಳ್ಳಲ್ಲ ಅದು. ನಾವು ಇಲ್ಲಿ
ಸ್ವೀಟ್ ಕಾರ್ನ್ ಫ್ಲೇಕ್ಸ್ ಅನ್ನ ಪುಡಿ ಮಾಡಿ ಏನು ಇಟ್ಕೊಂಡಿದ್ದೀವಲ್ಲ ಅದು ಸ್ವೀಟ್ ಕಾರ್ನ್ ಫ್ಲೇಕ್ಸ್ ನೋಡಿ, ನನಗೂ ಮುಂಚೆ ನೆನಪಾಗ್ಲಿಲ್ಲ. ಅದರದ್ದು ಒಂದು ಚೂರು ಎಣ್ಣೆಯಲ್ಲಿ ಬಿಡುತ್ತೆ. ನಾವು ಬ್ರೆಡ್ ಕ್ರಾಮ್ಸ್ ಅಲ್ಲಿ ಎದ್ದಿ ಇದನ್ ಮಾಡಿದ್ರೆ ಸ್ವಲ್ಪ ಅಷ್ಟಿದಾಗಲ್ಲ. ಸ್ವೀಟ್ ಕಾರ್ನ್ ಫ್ಲೇಕ್ಸ್ ಅಲ್ಲೇನೆ ಇದನ್ ಮಾಡಬೇಕು, ಚೆನ್ನಾಗಿರುತ್ತೆ. ಅದು ಸ್ವೀಟ್ ಕಾರ್ನ್ ಫ್ಲೇಕ್ಸ್. ಅದನ್ನ ನಾನು ಏನು ಅಂಗಡಿಯಿಂದ ತಂದಿರ್ತೀನಿ ನೋಡಿ, ಅದನ್ನ ಸ್ವಲ್ಪ ಮಿಕ್ಸಿಗೆ ಹಾಕಿ ತರಿಯಾಗಿ ಮಿಕ್ಸಿಯಲ್ಲಿ ಮಾಡಿಟ್ಟಿರ್ತೇನೆ ನೋಡಿ. ಈಗ ಎರಡೂ ಸೈಡ್ ಚೆನ್ನಾಗಿ ಬೆಂದಿದಾವೆ, ನಿಮಗೆ ಗೊತ್ತಾಗ್ತಿರ್ಬೋದು. ಈಗ ಇದನ್ನ ನಾನು ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೀನಿ. ಒಂದು ಪ್ಲೇಟಿಗೆ ಟಿಶ್ಯೂ ಪೇಪರ್ ಅನ್ನ ಹಾಕಿದ್ದೆ, ಯಾಕೆಂದ್ರೆ ಎಣ್ಣೆ ಎಲ್ಲ ಹೀರ್ಕೊಳ್ಳುತ್ತೆ ಅಂತ ಹೇಳಿ. ಅದರೊಳಗಡೆ ಎಲ್ಲವನ್ನು ಎತ್ತಿ ಇಡ್ತಾ ಇದ್ದೀನಿ ನೋಡಿ. ಈಗ ಆದಷ್ಟು ಜನರಿಗೆ ಶೇರ್ ಮಾಡಿ. ನಿಮ್ಮ ಈ ರೆಸಿಪಿ ಯಾವ್ದಾದ್ರು ಬೇಕಂದ್ರೆ ಕಮೆಂಟ್ ಮಾಡಿ, ನಾನು ಮಾಡಿ ಹಾಕ್ಲಿಕ್ಕೆ ಟ್ರೈ ಮಾಡ್ತೇನೆ. ಈಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತೇನೆ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು ಟೊಮೆಟೊ ಸಾಸ್ ಒಟ್ಟಿಗೆ ಇಲ್ಲಿ ನಿಮಗೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಹೇಗೆ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹೊಸಬ್ರು ನಾವು ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ಜನರಿಗೆ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ಸಿಗ್ತೇನೆ.